ನಮಸ್ಕಾರ. ಸಂಕಲ್ಪ ಸಿದ್ಧಿ ವಿಶೇಷ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯ ಪ್ರೀತಿಯ ಸ್ವಾಗತ ಹೇಳ್ತಾ ಇರೋದು ನಾನು ಅನುಷಾ. ಫಸ್ಟ್ ಟೈಮ್ ಚಾನಲ್ ವೀಕ್ಷಿಸ್ತಿದ್ದೀರಾ ಅಂದರೆ ಈಗಲೇ ಸಬ್ಸ್ಕ್ರೈಬ್ ಮಾಡಿ, ನಮ್ಮ ವೀಡಿಯೋಸ್ನ ಲೈಕ್ ಮಾಡಿ. ಕಾರ್ಯಕ್ರಮದಲ್ಲಿ ನಮ್ಮ ಜೊತೆಲಿದ್ದಾರೆ ಸ್ಪಿರಿಚುವಲ್ ಗುರು ಡಾಕ್ಟರ್ ವಿಷ್ಣುದತ್ತ ಗುರುಜಿಯವ್ರನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ನಮಸ್ತೆ ಗುರುಗಳೇ, ಕಾರ್ಯಕ್ರಮಕ್ಕೆ ಭಕ್ತಿಯ ಸ್ವಾಗತ. ಗುರುಗಳೇ, ಕನ್ನಡಿ ಬಹಳ ಇಂಪಾರ್ಟೆಂಟು. ಪ್ರತಿಯೊಂದು ಮನೆಯಲ್ಲಿ ಕೂಡ ಇರುತ್ತೆ. ಕೆಲವ್ರ ಮನೆಯಲ್ಲಿ ಹೆಚ್ಚಾಗಿರುತ್ತೆ, ಇನ್ನು ಕೆಲವರು ಅಲ್ಲೊಂದು ಇಲ್ಲೊಂದು ಅಷ್ಟೇ ಹಾಕಿರ್ತಾರೆ ಅಂತ ಹೇಳ್ಬೋದು. ಇನ್ನು ಕೆಲವು ಫ್ಯಾನ್ಸಿ ಕನ್ನಡಿಗಳಿತ್ತು, ಅದು ಒಡೆದೋಗಿದ್ರೂ ಕೂಡ ಹೇಗೋ ಒಂದು ಮ್ಯಾನೇಜ್ ಮಾಡಿ ಇಟ್ಟಿರ್ತೀವಿ. ಸೊ ಅದು ಎಷ್ಟರ ಮಟ್ಟಿಗೆ ಸೇರಿ ಅದರಿಂದ ಯಾವ ರೀತಿಯಾಗಿರುವಂಥ ನೆಗೆಟಿವ್ ಎಫೆಕ್ಟ್ಸ್ ಆಗುತ್ತೆ, ಇನ್ನು ಕನ್ನಡಿಯನ್ನು ನಾವು ಮನೆಯ ಯಾವ ಭಾಗದಲ್ಲಿ ಹಾಕಿದ್ರೆ ಉತ್ತಮ, ಇದ್ರ ಬಗ್ಗೆ ತಿಳಿಸ್ಕೊಡಿ ಗುರುಗಳೇ. ಓಂ ವಿಶ್ವಸ್ಮೈ ನಮಃ. ಪ್ರೀತಿಯ ಬಂಧುಗಳೇ, ನಮ್ಮ ಬದುಕಿಗೆ ನಾವು ಚೆನ್ನುಡಿ, ಮುನ್ನುಡಿ, ಬೆನ್ನುಡಿಯನ್ನು ಬರ್ಕೊಳ್ಬೇಕಾದ್ರೆ ಅತ್ಯಂತ ಅದ್ಭುತ ನಮ್ಮ ಕನ್ನಡಿ. ಅದಕ್ಕಾಗಿ ಅಂತಹ ಕನ್ನಡಿ ಎಲ್ಲಿರಬೇಕು ಅಂತಂದರೆ ನಿಮಗೆ ಗೊತ್ತಿರುತ್ತೆ. ಏನು ನೀವು ಅಷ್ಟು ಈಸಿ ಇರಲ್ಲ, ಎಲ್ಲ ನೋಡ್ತೀರಿ, ಗೂಗಲ್ಗೆ ಹೋಗಿರ್ತೀರಿ, ಮತ್ತೆಲ್ಲ ಮಾಡಿರ್ತೀರಿ. ಏನಾದರೂ ಮಾಡಿ ಪರವಾಗಿಲ್ಲ, ಹೇಗಾದರೂ ಮಾಡಿ ನೀವು ಎಲ್ಲೆಲ್ಲಿ ಅಲಂಕಾರ ಮಾಡ್ಕೊಳ್ಬೇಕೋ ಅಲ್ಲಿ ಇಟ್ಕೊಂಡಿರ್ತೀರಿ. ಬಹುಶಃ ಸ್ನಾನ ಮಾಡಿ ಬಂದು ಕೂಡಲೇ ಭಗವಂತನು ಕೂಡ ಇದನ್ನು ಮಾಡುತ್ತೇವೆ, ಸ್ನಾನಾಸನ ಅಂತ ಮಾಡ್ತಕ್ಕಂಥದ್ದು. ಪ್ರತಿಯೊಂದೂ ಕೂಡ ಅವನಿಗೆ ಆರಾಧನಾಸನ, ಇನ್ನು ಮಂತ್ರಾಸನ, ಸ್ನಾನಾಸನ, ಅಲಂಕಾರಾಸನ, ಭೋಜ್ಯಾಸನ ಹೀಗಿದ್ದಾವೆ. ಆ ಅಲಂಕಾರಾಸನ ಅನ್ನುವಾಗ ದರ್ಪಣಂ ದರ್ಶಯಿತ್ವ ಅಂತ ಹೇಳುತ್ತೆ. ಅಂದರೆ ಷೋಡಶ ಪೂಜೆ ಅಂತ ಮಾಡುವಾಗ ಅಲ್ಲಿ ಕನ್ನಡಿಯ ಪಾತ್ರವೂ ಇದೆ, ಚಾಮರದ ಪಾತ್ರವೂ ಇದೆ, ಅರ್ಘ್ಯದ ಪಾತ್ರವೂ ಇದೆ. ಹೀಗೆಲ್ಲವೂ ಕೂಡ ಹಾಗೆ ಇರತಕ್ಕಂತಹದ್ದು ಭಗವಂತನಿಗೆ. ಇನ್ನು ಹಾಗೇ ನಮಗೆ ಅದನ್ನು ಹೋಲಿಕೆಯನ್ನು ಮಾಡಿಕೊಡ್ತೀವಿ ಅಂತಂದರೆ, ಕನ್ನಡಿ ನಿಮ್ಮ ಕೋಣೆಯಲ್ಲಿ, ಕೆಲವರು ಹೇಳ್ತಾರೆ ಬೆಡ್ರೂಮಲ್ಲಿ ಇಡಬಾರ್ದು ಅಂತ, ನಾನು ಹೇಳ್ತೇನೆ ಇರಬೇಕು ಅಂತ. ಯಾಕೆಂದರೆ ನೀವು ಅಲಂಕಾರವನ್ನು ಮಾಡಿಕೊಂಡೇ ನೀವು ಹೊರಗಡೆ ಹೋಗ್ತೀರ ಅನ್ನೋದಾದರೆ ಬೇರೆ ಎಲ್ಲೂ ಕೂಡ ಅವಕಾಶ ಇಲ್ಲ ಅದಕ್ಕೆ. ಒಂದು ಆಮೇಲೆ ಕನ್ನಡಿಯನ್ನು ಬಹಳ ಅದ್ಭುತವಾಗಿ ಹೋಲಿಸಿದ್ದಾನೆ. ಈ ಸೋಮವಾರ ಪ್ರಯಾಣ ಮಾಡಬೇಕಾದ್ರೆ, ಹೊರಗಡೆ ಹೋಗಬೇಕಾದ್ರೆ ಕನ್ನಡಿ ನೋಡಿನೇ ಹೋಗಬೇಕು ಅಂತ ಹೇಳ್ತಾನೆ. ಆದರೆ ಇದೆಲ್ಲದಕ್ಕಿಂತ ಮುಖ್ಯವಾಗಿ ಪ್ರಮುಖವಾಗಿರತಕ್ಕಂತಹದ್ದು ನಿಮ್ಮ ದೇವರ ಮನೆಯಲ್ಲಿ ಒಂದು ಕನ್ನಡಿ ಇಟ್ಟಿರಬೇಕು. ಆ ದೇವರಿಗೆಲ್ಲ ಅಲಂಕಾರ ಆದಮೇಲೆ, ಪೂಜೆ ಆದಮೇಲೆ ಏನೆಲ್ಲ ಕೂಡ ಭಗವಂತನ ಸೇವೆಗಳ ಅಷ್ಟಾವಧಾನ ಸೇವೆ ಅಂತ ಮಾಡ್ತಾರೆ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವಣ ವೇದ, ಉಪನಿಷದ ಪಠಣವನ್ನು, ರಾಮಾಯಣ, ಮಹಾಭಾರತ, ಭಗವದ್ಗೀತೆ, ಶ್ರೀಭಾಷ್ಯ, ಡುಡ್ಡುಕ, ತಾಳ, ರಸ್ವ, ಮದ್ದಳ, ಝೇಂಕಾರ, ನೃತ್ಯ, ಗೀತ, ವಾದ್ಯಾದಿ ಇವೆಲ್ಲವೂ ಕೂಡ ಗೀತ ಸಂಗೀತ ಮಾಡುವಾಗ ದರ್ಪಣ ದರ್ಶಯಿತ್ವ ಅಂತ ಹೇಳ್ತಾರೆ. ಸಣ್ಣದೊಂದು ಕನ್ನಡಿ ಭಗವಂತನಿಗೆ ನೋಡಿಸುವಂಥದ್ದು. ನೀವು ಆ ಬಿಂಬದಲ್ಲಿ ಭಗವಂತನ ನೋಡುವಂಥದ್ದು. ಬಹುಶಃ ಇದೇನಾದರೂ ಮಾಡ್ತೀನಿ ಅಂತಂದರೆ ಭಗವಂತನನ್ನು ನೀವು ಸಣ್ಣದಾಗಿಟ್ಟಿರೋ ಮೂರ್ತಿಗಳನ್ನು ಆ ದರ್ಪಣದಲ್ಲಿ ನೋಡುವಂಥದ್ದು. ದರ್ಪಣದಲ್ಲಿ ನೋಡಿದಿರ ಅಂತಂದರೆ ಬಹುಶಃ ನೀವು ನಡೆಯೋ ಹಾದಿಯಲ್ಲಿ ಮುಂದಕ್ಕೆ ಯಾವುದೇ ತರಹದ್ದು ಈ ಕಳ್ಳಕಾಕರೋ ಅಥವಾ ಮೋಸ ವಂಚನೆಯೋ ಒಟ್ಟು ನಿಮ್ಮ ದಾರಿನಲ್ಲಿ ಮುಳ್ಳುಗಳಿರೋದಿಲ್ಲ, ಕಲ್ಲುಗಳಿರೋದಿಲ್ಲ. ಸುಗಮವಾಗುತ್ತಂತೆ ನಿಮ್ಮ ಸಂಪತ್ತಿನ ಹಾದಿ ಸುಖವಾಗಿ ಸುಗಮವಾಗಿ ಇರಲು ದರ್ಪಣ ನೀವು ದೇವರ ಮನೆ ಇರತಕ್ಕಂತಹದ್ದನ್ನು ಮಾಡಿಕೊಳ್ತೀರಿ. ಈ ಅಭ್ಯುದಯವನ್ನು ನೀವೇ ನಮ್ಮ ಕಣ್ಣಾರೆ ಕಾಣಿ. ಖಂಡಿತ ಗುರುಗಳೇ, ಕನ್ನಡಿ ಅನ್ನುವಂಥದ್ದು ಯಾವ ರೀತಿ ಇರಬೇಕು, ಇನ್ನು ಪ್ರಾರಂಭದಲ್ಲಿ ನೀವು ತಿಳಿಸಿದಂತಹ ರೈಮಿಂಗ್ ಕೂಡ ಬಹಳ ಅದ್ಭುತವಾಗಿತ್ತು. ಧನ್ಯವಾದಗಳು ತಮಗೆ. ನಮಸ್ಕಾರ. ಹರೇ ಶ್ರೀನಿವಾಸ. ಇನ್ನು ವೀಕ್ಷಕರೇ, ಇವತ್ತಿನ ವಿಡಿಯೋ ತಮ್ಮೆಲ್ಲರಿಗೂ ಇಷ್ಟ ಆಗಿದೆ ಅಂತ ಭಾವಿಸ್ತಾ ಮತ್ತೊಂದು ಹೊಸ ವಿಚಾರದೊಂದಿಗೆ ಮುಂದಿನ ವಿಡಿಯೋನಲ್ಲಿ ಭೇಟಿ ಮಾಡ್ತೀನಿ. ನಮಸ್ಕಾರ.